ಹಾಯ್ ಗೈಸ್, ಎಲ್ಲರೂ ಹೇಗಿದ್ದೀರಾ? ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಳ್ತಾ ಹಾಗೆ ಇವತ್ತಿನ ನನ್ನ ವ್ಲಾಗ್ನ ನಾನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನೋಡಿ, ನಮ್ಮ ಅಕ್ಕ ಆಗಲಿ ತಿಂಡಿ ರೆಡಿ ಮಾಡ್ತಾ ಇದ್ದಾರೆ. ಇವತ್ತು ನಮ್ಮ ಮನೆಯಲ್ಲಿ ಇಡ್ಲಿ ಮಾಡ್ತಾ ಇದ್ದಾರೆ. ನೋಡಿ ಗೈಸ್, ನಮ್ಮ ಮನೇಲಿ ಇವತ್ತು ಏನು ವಿಶೇಷ ಗೊತ್ತಾ? ಇವತ್ತು ನಮ್ಮ ಪಾಪುಗೆ ಕಿವಿ ಚುಸ್ಲಿಕ್ಕೆ ಹೋಗ್ತಾ ಇದ್ದೀವಿ. ಸಿಂಪಲ್ಲಾಗಿ ಮಾಡ್ತಾಯಿದ್ದೀವಿ. ಅದನ್ನು ಕೂಡ ತೋರಿಸ್ತಾ ಹೋಗ್ತೀನಿ. ನನಗಂತೂ ತುಂಬ ಭಯ ಇದೆ, ಅವನು ಇಷ್ಟು ಅಳ್ತಾನೋ ಏನೋ ಅಂತ ಹೇಳಿಬಿಟ್ಟು. ನೋಡೋಣ. ಇಡ್ಲಿಗೆ ಏನು ಮಾಡಿದ್ದೀರಕ್ಕ? ಇಡ್ಲಿಗೆ ಚಟ್ನಿ, ಸಾಂಬಾರ್. ಆಯ್ತಾ? ಇಲ್ಲಿ ಚಟ್ನಿ, ರೆಡಿ. ಇಲ್ಲಿ ಸಾಂಬಾರ್, ಮೂಲಂಗಿ ಸಾರು. ನೋಡಿ ನಮ್ಮ ಅಕ್ಕ ಎಷ್ಟು ನೀಟಾಗಿ ಇಡ್ಲಿ ಹಾಕ್ತಾರೆ ಅಂತ. ನೋಡಿ ಎಷ್ಟು ಚೆನ್ನಾಗಿ ಹಾಕ್ತಾರೆ. ಒಂಚೂರು ಆ ಕಡೆ ಈ ಕಡೆ ಅಥವಾ ಅಕ್ಕಿ ಹಿಟ್ಟು ಚೆಲ್ಲಲ್ಲ, ಅಲ್ಲಿ ಅವ್ರು ವೇಸ್ಟ್ ಮಾಡಲ್ಲ. ಅದೇ ನಾನಾಗಿದ್ದಿದ್ರೆ ಇಷ್ಟೊತ್ತಿಗಲೆಲ್ಲ ರೆಡಿ ಮಾಡಿ ಇಟ್ಬಿಡ್ತಾಯಿದ್ದೆ. ಅದನ್ನ ವಾಶ್ ಮಾಡಿ ಉಜ್ಜೊತ್ತಿಗೆ ಬೇಕಾಗಿರೋದು ಅಷ್ಟು ಗಲೀಜು ಮಾಡ್ತಿದ್ದೆ ನಾನಿವಾಗ. ನೋಡಿ ಎಷ್ಟು ನೀಟಾಗಿ ಹಾಕ್ತಿದ್ದಾರೆ ಇವರು. ನೋಡಿ ನಮ್ಮ ಚಿಂಟು ಗುಂಡನ ಯಾವ ಸ್ಟೈಲಲ್ಲಿ ಮೊಬೈಲ್ ನೋಡ್ತಾ ಇದ್ದಾರೆ ಅಂತ ಹೇಳಿ. ಹಾಗೆಯೇ ನಾನು ಕೂಡ ಫ್ರೆಶ್ ಅಪ್ ಆಗಿ ಬಂದು ತಿಂಡಿ ಕೂತ್ಕೊಂಡೆ. ಇಡ್ಲಿ ಮಾತ್ರ ಸಖತ್ತಾಗಿತ್ತು, ಒಳ್ಳೆ ಬೆಣ್ಣೆ ಮುರ್ತಾಗಿತ್ತು ಇಡ್ಲಿ, ಅಷ್ಟು ಸಾಫ್ಟಾಗಿತ್ತು. ಹಾಗೆಯೇ ನನಗಂತೂ ಒಂದು ಅಭ್ಯಾಸ, ತಿಂಡಿ ತಿನ್ನಬೇಕಾದ್ರೆ ಕಾಫಿ ಇಲ್ಲ ಟೀ ಇರಲೇಬೇಕು. ಇಲ್ಲ ಅಂತಂದ್ರೆ ಅದೇನೇ ತಿಂಡಿ ಮಾಡಿದರೂ ನನಗೆ ತಿಂಡಿ ಸೇರಲ್ಲ, ಇರಲೇಬೇಕು. ನೋಡಿ ಹಲಸಿನಣ್ಣು ಯಾರಿಗೆ ಇಷ್ಟ ಹೇಳಿ, ಎಲ್ಲರಿಗೂ ಇಷ್ಟ ಅಲ್ವಾ? ಹಾಗೆಯೇ ಇದನ್ನ ನಾನು ತಿನ್ನೋ ಹಾಗಿಲ್ಲ. ನಮ್ಮ ಅಕ್ಕ ಎಲ್ಲ ತಿಂದರು, ಮನೇಲಿ ಎಲ್ಲರೂ ತಿಂದರು, ನಾನು ತಿಂದಿಲ್ಲ ಅಷ್ಟೇ. ಇಲ್ಲ ನಮ್ಮ ಪಾಪಗೋಸ್ಕರ ಅಷ್ಟೇ ನನಗೆ ಬಿಟ್ಟು. ಬಬ್ಲು ಬಬ್ಲು ಯಾರದು? ಗೊತ್ತಿಲ್ಲ ಸರ್. ಇದು ಕಾಲ್ ಮಡಿವಾಳ ಫ್ರೂಟ್ಸ್. ಓಕೆ ಓಕೆ ಓಕೆ, ಸಾರಿ ಸರ್. ನೀನೇನೆ ಕಾಲ್ ಮಾಡಿದೀಯ ಗೂಬೆ? ನೋಡು, ಅವ್ರಿಗೆ ಇಲ್ಲಿ ಬಿಟ್ಟಿದಾಗ ಇಲ್ಲಿ ಕಾಲ್ ಹೋಗ್ತಾ ಇತ್ತು. ಜಿ ಅತ್ತೆ ಕಾಲ್ ಮಾಡಿದೆ. ಜಿ ಅತ್ತೆ ಮಾಡ್ಬಿಡು, ನೀನು ಹಾಯ್ ಮಾಡು. ಚಿಂಟು ಆ ಬ್ಯಾಗಲ್ಲಿ ತಾಳಿದ್ದು ಇಲ್ಲಿ ಮಗ್ನ, ಇಲ್ಲಿ ತಾಳಿ ಗುಂಡು ಹಾಯ್ ಮಮ್ಮಿ. ತರಬೇಕು ನೋಡಿ ಇಲ್ಲಿ. ಆಯ್ತು, ಬನ್ನಿ ಗೈಸ್. ನೋಡಿ ಇವಾಗ ನಾವು ತಿಂಡಿ ತಿಂದು ರೆಡಿ ಆಗಿಬಿಟ್ಟು ಹೊರಡ್ತಾ ಇದ್ದೀವಿ. ಪಾಪುಗೆ ಕಿವಿ ಚಸ್ಲಿಕ್ಕೆ. ನನಗಂತೂ ಇವಾಗಲೇ ತುಂಬ ಭಯ ಆಗ್ತಾಯಿದೆ, ಎಷ್ಟು ಅಳ್ತಾನೋ ಏನು ಮಾಡ್ತಾನೋ ಅಂತ ಹೇಳಿಬಿಟ್ಟು. ನೋಡೋಣ ಏನು ಮಾಡ್ತಾನೆ ಅಂತ ಹೇಳಿ. ನೋಡಿ ಗೈಸ್, ಅಂತೂ ಬಂದ್ವಿ ಕೋಲ್ಡ್ ಅಂಗಡಿ ಹತ್ರ. ಇನ್ನೇನು ಪಾಪುಗೆ ಏನೇನು ತೊಗೊಂಡ್ವಿ ಅಂತ ನೋಡ್ತಾ ಹೋಗಿ, ಆಯಿತಾ? ಒಂದು ಬಂಗಾರು ತೋರಿಸ್ತೀರಾ? ಏನು ಗೊತ್ತಾ ಗೈಸ್, ನನಗೆ ಈ ಗೋಲ್ಡ್ ಅಂಗಡಿಗೆ ಬಂದು ತುಂಬ ಖುಷಿ ಆಯಿತು. ಯಾಕೆ ಅಂತ ಗೊತ್ತಾ? ನನಗೆ ಈ ಅಂಕಲ್ನ ನೋಡಿ ತುಂಬ ಅಂದರೆ ತುಂಬ ಖುಷಿ ಆಯಿತು. ಈ ಗೋಲ್ಡ್ ಅಂಗಡಿ ಅಂಕಲ್ನ ನೋಡಿ. ಯಾಕೆ ಅಂತ ಕೊನೆಗೆ ಹೇಳ್ತೀನಿ, ಆಯಿತಾ? ಇವಾಗ ಇದೇ ಇರೋದು. ಇದು ಇಲ್ಲಾಂದರೆ ಇದು. ಇದರಲ್ಲಿ ಇನ್ನೂ ಸಣ್ಣ ಬೇಕು ಅಂದರೆ ಇದು ಚೆನ್ನಾಗಿದೆ. ಇದು ಇಲ್ಲಾಂದರೆ ಇದು ಅಲ್ಲ? ಇದು ಚೆನ್ನಾಗಿದೆ. ಇದು ಇದಾ? ನಿಮಗೆ ಯಾವ್ದು ಇಷ್ಟ ಆಯ್ತು? ಇದು ಇಷ್ಟ ಆಯ್ತಾ? ಎರಡು ಚೆನ್ನಾಗೈತೆ. ಅದೇ ಇದು ಗುಂಡು ಈ ಸ್ವಲ್ಪ ಶೇಪಲ್ಲಿದೆ ಅಷ್ಟೇ. ಇದೇ ಚೆನ್ನಾಗಿದೆ ಅನ್ಸುತ್ತೆ. ಇದು ಉದ್ದ ಆಯ್ತಲ್ಲ? ಅದೇ ಸ್ವಲ್ಪ ಉದ್ದ ಆಯಿತು. ಅಮ್ಮ ಇಲ್ಲಿ ನೋಡು. ಇಲ್ಲಾಂದರೆ ಇದು ಅಮ್ಮ, ಇದು ಅದೇ ಗುಂಡು ಫಸ್ಟ್ ಆಯ್ತಲ್ಲ, ಅದು ನೋಡಿ. ಇಲ್ಲೂ ಈ ಥರ ಗುಂಡು, ಅದು ಚೆನ್ನಾಯ್ತಲ್ಲ ಗುಂಡು. ಹಲೋ ಹೇಳಿ. ನಮಸ್ತೆ. ಫೋನ್ ಮಾಡಿದೆ, ಇಲ್ಲ ಚೆನ್ನಾಗಿ ಕಾಣಿಸುತ್ತೆ. ಬಬ್ಲು ಬಬ್ಲು ಇಲ್ಲಿ ನೋಡು, ನೋಡು ಅಲ್ಲ, ಚೆನ್ನಾಗಿ ಕಾಣಿಸ್ತಿದೆ. ಬರೀ ಇದು ಮಾತ್ರ ನೇತಾಡುತ್ತೆ ಅಷ್ಟೇ. ಇದನ್ನೆಲ್ಲ ನುಲಿತಾರೆ. ಬರೀ ಇದಷ್ಟೇ ಅಲ್ಲ, ಇದು ನೇತಾಡುತ್ತೆ, ಇದು ನುಲಿತಾರೆ. ಅದೇ ಹಿಂಗೆ ಈದ್ ಬಿಡಲ್ಲ ತಾನೆ ಅದು. ಇದು ಕಮ್ಮಿ ಲಾಸ್ಟ್ ಡಿಸ್ಕೌಂಟ್ ಮಾಡಿ ಅದು ಸಿಲ್ವರ್ದು ಇವನಿಗೆ
ಕೈಗೆ ಹಾಕೋತಾರಲ್ಲ ಬಳೆ ಮತ್ತು ಕಾಲಿಗೆ ಕಾಚಿನ ಬೇಕಾ ಉಡ್ದಾರ. ಓಕೆನಾ? ಹಾಂ ಅದು ಸಾಕಲ್ಲ? ಹಾಂ ಸಾಕದು. ಕೈ ಕೊಡ್ಲಾ? ಹಾಂ ಕೊಡಿ ಕೈಗೆ. ಒಂದು ವರ್ಷಕ್ಕೆ ಹಾಕೋ ಥರ ಇರಲಿ, ಇವಾಗ ಹಾಕಲ್ಲ. ಬಡಿಬೇಕಾ ಬಿಡ್ಬೇಕಾ? ಅಮ್ಮ ಮಡಿ ಬಿಡ್ಲ ಪ್ಲೇನ್ ಅದಿಲ್ಲ, ಒಂದು ವರ್ಷಕ್ಕೆ ಹಾಕೊಂತೀವಿ. ಯಾವ ಥರ ಇರಲಿ ನೋಡಿ ಶೈ ತೋರಿಸಿ ಆಯಿತು ಫಸ್ಟ್. ಕೈಗೆ ಹಾಕೋದಕ್ಕೆ ನೋಡಿ. ಕೈಗೆ ಮತ್ತು ಕಾಲು. ಇದು ಕೈಗೆ ಹಾಕೋದು, ಅದನ್ನು ಸೆಲೆಕ್ಟ್ ಮಾಡಿ ಫಸ್ಟ್ ಯಾವುದು ಮನೆಗೆ ಹತ್ತಿದ್ರೆ ಬಾಳೆ ತಗೊಂಡಿದ್ದೀರಾ? ಇದು ಅವಳು ತಂದು ಕೊಟ್ಟಿದ್ದಾಳಲ್ಲ. ಈ ಥರದ್ದು ಇದೆಯಾ? ದೀಪಿಕಾ ಪ್ಲೇನಲ್ಲಿ ತೊಗೊಂಬಿಡು. ಇದು ಪ್ಲೇನ್. ಈ ಥರ ತಗೊಳ್ಳೋಣ. ಕಾಲಿಗೆ ಗೆಜ್ಜೆ ಇರೋದು. ಇರಲಿ, ಇದು ಕೈದು ನೋಡ್ಬೇಕು ಫಸ್ಟ್. ಕೊಡಿ. ನೋಡಿ ಯಾವ ಥರ ಬೇಕು. ಕೈಲವಾ? ಈಗ ತೋರಿಸೋದೆಲ್ಲ ಕೈಗೆ. ನೋಡು ಯಾವ್ದು ಬೇಕು ಚೆನ್ನಾಗಿರೋದು. ನೋಡಿ ನಮಗಂತೂ ಯಾವ್ದು ತೊಗೊಳ್ಬೇಕು ಯಾವ್ದು ಬಿಡಬೇಕು ಅಂತಲೇ ಗೊತ್ತಾಗ್ತಾ ಇರಲಿಲ್ಲ. ಅಂಕಲ್ ಪಾಪ ತುಂಬ ತೋರಿಸ್ತಾನೆ ಇದ್ದರು. ನಾವು ಇಷ್ಟಪಡೋದೆಲ್ಲ ತುಂಬ ದೊಡ್ಡದಾಗಿರೋದಿಲ್ಲ, ತುಂಬ ಚಿಕ್ಕದಾಗಿರೋದು ಈ ಥರನೇ ಇತ್ತು. ಕೊನೆಗೆ ನಾವು ಯಾವ್ದು ಸೆಲೆಕ್ಟ್ ಮಾಡಿದ್ವಿ ಅಂತ ನೋಡಿ ಆಯಿತಾ. ಇದು ಸುಮ್ಮನೆ ಹಿಂಗೆ ಬಳೆ ಥರನೇ ಇದು. ಬಳೆ ಇದು ಮಾಡಲ್ಲ. ಗಟ್ಟಿ ಐತೆ ಇದು. ಗಟ್ಟಿ ಐತೆ ಇದು. ಒಂದು ವರ್ಷ ಕರೆಕ್ಟಾಗಿ ಇಲ್ಲ ದೊಡ್ಡದೇ ಆಯ್ತಾ? ಇಲ್ಲ ಈಗ ದೊಡ್ಡಿದೆ. ಇವಾಗ ಇವ್ನಿಗೆ 5 ತಿಂಗಳು ವರ್ಷಕ್ಕೆ ಆಗುತ್ತಲ್ಲ, ಆದ್ರೂ ದೊಡ್ಡದೇನೇನಾ? 3 ವರ್ಷ ಕರೆಕ್ಟಾಗಿ ಮುಗಿದಿದೆ. ಹೌದಾ? ತಗೊಳ್ಳಿಲ್ಲ. ಇನ್ನು ಚಿಕ್ಕ ಈ ಥರ ಇದೆ ನನಗೆ. ಹಾಂ ಈ ಥರದ್ರಲ್ಲೇ ಚಿಕ್ಕ. ಇದರಲ್ಲೇ ಚಿಕ್ಕದು ತೋರಿಸಿ. ಹಾಂ ಇದು ಚಿಕ್ಕ. ಇದು ಪರವಾಗಿಲ್ಲ ಇಷ್ಟು. ಆಮೇಲೆ ಬೇಕಿದ್ರೆ ಸ್ವಲ್ಪ ಆಗುತ್ತಲ್ಲ. ಇನ್ನೂ 5 ತಿಂಗಳ ದಪ್ಪ ಆಗಲ್ವ ಇವನು? ಹಾಂ ಇನ್ನೊಂಚೂರು ದಪ್ಪ ಆದರೆ ಅವಾಗ ಇದು. ಅಲ್ಲ ಈಗ ಹೋಗ್ಬೇಕಂದ್ರೆ ಏನು ಹಾಕೊಂಡು ಕರ್ಕೊಂಡು ಹೋಗಲ್ವಾ? ಹಾಕೊಂಡು ಹೋಗಲ್ಲ ಅಂದರೆ ಇಟ್ಕೊತೀನಿ ಅಂದರೆ 1 ವರ್ಷಕ್ಕೆ ಇದೆ ತಗೋ. ಇನ್ನು ಇದಕ್ಕೂ ಚಿಕ್ಕ ತೊಗೊಂಡ್ರೆ ಚಿಕ್ಕವಾಗೈತೆ ಒಂದ್ಮೇಲೆ. ನೋಡಿ ಇಲ್ಲ ಐತೆ ಈಗ ಈ ಸೈಜ್. ಈಗ ಹಾಕ್ಬೇಕಂದ್ರೆ ಇದು ಅವನಿಗೆ. ಇದು ಈ ಥರ ಡಿಸೈನ್ ಏನಿದೆಯಲ್ಲ ಇದು. ಹಾಂ ನೋಡಿ ಓಪನ್ ಇಟ್ಕೊಳ್ಳಾ? ತೋರಿಸಿ. ಆಗುತ್ತೆ 1 ವರ್ಷಕ್ಕೆ. ಈ ವರ್ಷ ಚೆನ್ನಾಗಿ ಇವು ಗಟ್ಟಿ ಆಯ್ತು ಅಲ್ವಾ? ಸ್ವಲ್ಪ ದಪ್ಪ ಕಾಣಿಸುತ್ತೆ. 3 ವರ್ಷ 4 ವರ್ಷ ಒಂಚೂರು ಏನಾದ್ರು ದಪ್ಪ ಆದರೆ ಸ್ವಲ್ಪ ಆಗ್ಬೋದು ಅವಾಗ ಅಲ್ವಾ? ನೋಡಿ ಇದು ಇರಲಿ ಇದೆ. ಗಟ್ಟಿ ಇದೆ ಅಲ್ವಾ? ಚೆನ್ನಾಗಿದೆ ಇದು. ಇದೆ ಬಿಡ್ಲಾ? ಇದಿರಲಿ ಬಿಡಿ. ಕಾಲಕ್ಕೆ ತೋರಿಸ್ಬಿಡಿ. ಚೆನ್ನಾಗಿದೆ ಅದು ಗಟ್ಟಿಯಾಗಿ. ಇದು ಕಲರ್ ಎಲ್ಲ ಹೋಗ್ಬಿಡುತ್ತೆ ಆಮೇಲೆ ಸುಮ್ಮನೆ. ಇದು ಚಿಕ್ಕದು ಚೆನ್ನಾಗಿ. ಇದು ಚಿಕ್ಕ ಮುದ್ರನೇ ಇದೆ. ಕರೆಕ್ಟ್ ಬಿಡ, 1 ವರ್ಷ ಆರಾಮ ಹಿಂಗೆ ಹಾಕಾಗಲ್ಲ. ಅದೇ ಒಟ್ನಲ್ಲಿ ಆಗುತ್ತೆ ಇದು. ಆಗತ್ತೆ ಹಿಂಗೆ ಹಾಕೋದಲ್ಲೇನಮ್ಮ? ನೋಡಿ ಇದು ಸಾಕಾಗುತ್ತಲ್ವ ಸೈಜು. ಹಂಗೆ ಹಾಕಿ ನೋಡೋಣ. ನೋಡಮ್ಮ ಇಷ್ಟು ಸೈಜ್ ಕೆಳಗೆ ಹಾಕಿ. ಹ್ಞೂ ಇವಾಗ ಇಷ್ಟು. ಆಮೇಲೆ ಇಷ್ಟು ಬರುತ್ತೆ ಅವನಿಗೆ. ಒಂಚೂರು ದಪ್ಪ ಆದರೆ ಹಿಂಗೆ ಕರೆಕ್ಟಾಗಿ ಕುತ್ಕೊಳ್ಳುತ್ತೆ. ನೋಡು ಇವಾಗ ಲೂಸ್ ಐತಿ ಇದು. ಆಮೇಲೆ 1 ವರ್ಷಕ್ಕೆ ಹಾಕ್ತೀನಿ ಅಂದರೆ ಕರೆಕ್ಟಾಗಿ ಹಿಂಗೆ ಕುತ್ಕೊಳ್ಳುತ್ತೆ ಅವನಿಗೆ ಹಿಂಗೆ. ಇಲ್ಲ ಇನ್ನೂ ದೊಡ್ಡದು ಬೇಕಾ? ಸಾಕು ಬಿಡಮ್ಮ. ನೋಡಿ ಹಿಂಗೆ ಬಿಚ್ಬೋದು ಈಸಿಯಾಗಿ ಇದು. ಇನ್ನು 2 ತವತ್ತು ಗೆಜ್ಜೆ 35 ಅಲ್ಲ, ಅದು 3 ತಗೊಂಡು ಇದು ಚೆನ್ನಾಗಿದೆ ಆದರೆ ಸೈಜು ಇಲ್ಲ ಇದರಲ್ಲಿ. ಅದು ಚೆನ್ನಾಗಿತ್ತು, ಅದು ನನಗೆ ಇಷ್ಟ ಆಯಿತು. ಇದು ಜಾಸ್ತಿ ದಪ್ಪ ಹೌದು. ಹೌದು ಇದು ತೋರಿಸಿ ಅಂತಾರೆ. ಇದು ಸ್ವಲ್ಪ ದಪ್ಪ ಇದೆ, ಸೈಜ್ ಇದೆ. ಇದು ಸೈಜ್ ದಪ್ಪ ಇದಲ್ವಾ? ಚಿಕ್ಕ ಇದು ಚಿಕ್ಕದಾಯಿತು ಇದೆಯಲ್ಲ. ಇದು ಹಾಕೊಂತೀರಾ? ಇದು ಇದು ಅಮ್ಮ ಅಲ್ವಾ? ಹೌದು ಇದು ಚೆನ್ನಾಗಿದೆಯಲ್ಲ. ಅದು ಇವಾಗ ಆಗುತ್ತೆ, ಆಮೇಲೆ ಹಾಕೋಕ್ಕಾಗಲ್ಲ. ಆಯ್ತು ನೋಡಿ ಇದು ಇದು ಪ್ಲೈನಾಗಿ ಚೆನ್ನಾಗಿದೆ ನೋಡಿ ಅಲ್ವಾ? ಇದಾಗುತ್ತೆ ಅಮ್ಮ, ಆರಾಮೇ ಹಾಕ್ಬೋದು. ಇದು ಸಾಕು, ಚೆನ್ನಾಗೂ ಕಾಣಿಸುತ್ತೆ ಇದು ಅಲ್ವಾ? ನೋಡು ಕರೆಕ್ಟಾಗಿ 1 ವರ್ಷ ಆದರೂ ಕುತ್ಕೊಳ್ಳೋದು ಇಲ್ಲಿ. ಇದು ನೋಡಿ ಸಾಕು. ಇದು ಡಿಸೈನ್ದು ಇಲ್ಲ ಇದು ಇದೆ ಅಲ್ಲಿ. ಇದು ಇವಾಗ ಹಾಕೋಕ್ಕಾಗುತ್ತೆ. ಇವಾಗ ಹಾಕೋತೀನಿ ಅಂದರೆ ಇದನ್ನೇ ಹಾಕೊಂಡ್ಬಿಡಿಲ್ಲ ಅಂತಂದರೆ ಇಲ್ಲ ಅದೇ ಅಲ್ಲಿ ಒಂದು ಕಾಲಿಗೆ ಹೊಡ್ಕೊಂಡಾಗ ಏಟಾಗುತ್ತೆ ಅವನಿಗೆ.
ಹಾಂ ಇದೇ ಸಿಂಪಲ್ ಚೆನ್ನಾಗಿದೆ. ಕೈದು ಕಾಲು ಎರಡೂ ಮ್ಯಾಚ್ ಥರ ಆಗುತ್ತೆ. ಹ್ಞೂ ಬೇಳೆ ಕುಡ್ದಾರ ಕುಡಿಯ ಬಬ್ಲು ಇಲ್ಲಿ ಮಗ್ನೆ. ಓಯ್ ಜಾಣ ಇಲ್ಲಿ. ಯಾರಿಗೆ ಶಾಪಿಂಗ್ ಇದು? ಯಾರಿಗೆ ಬಬ್ಲು? ಇಲ್ಲಿ ಇಲ್ಲಿ ಯಾರಿಗೆ ಮಗನಿಗೆ ಶಾಪಿಂಗು? ಗಂಡು ಮಕ್ಳಿಗೆ ಯಾವ್ದು ಆಗ್ತಾರೆ ಅದನ್ನ ತೋರಿಸಿ. ಬೇಡ ಅದು. ಇದೇ ಚೆನ್ನಾಗಿದೆ. ಇದು ಪ್ಲೇನ್ ಹಾಕ್ತಾಳೆ ಇದ್ರದ್ದು ಸಿಂಪಲ್ ಆಗಿದೆ. ಇದು ಬಣ್ಣ ಈ ಸೈಜ್ ದೊಡ್ಡದಾಗತ್ತೆ. ಸ್ವಲ್ಪ ಅದೇ ಸೈಜ್ ಒಂಚೂರು 1 ವರ್ಷಕ್ಕೆ ಒಂದು ವರ್ಷ ಆದ್ಮೇಲೆ ಹಾಕೋತಾರೆ. ಎಲ್ಲ 1 ವರ್ಷಕ್ಕೆ ಬರ್ತಡೆಗೇನೆ ಹಾಕೋದು. ಸುಮ್ಮನೆ ತಗೊಂಡು ಇಟ್ಟಿರ್ತೀವಿ ಮನೇಲಿ ಅಷ್ಟೇ. ಎರಡೆಳೆ ಹಾಕ್ಬೋದ ಇದು? ಆರಾಮ ಆಗ್ಬೋದು. ಇನ್ನೇನು ಅಷ್ಟೇ. ಕಾಲ್ಗೆ ಬಳೆ ಆಯ್ತು, ಓಲೆ ಆಯ್ತು, ಇಷ್ಟ ಇಲ್ಲ ಇವನಿಗೆ. ಉಂಗ್ರ ಕೊಡ್ಲ ಕೈಗೆ ಕೈಗೆ ಚೈನ್ ಅವ್ರದ್ದು ಖರ್ಚು ನಮ್ದೆಲ್ಲ. ಅಲ್ಲ ಹೇಳ್ತಾವ ಇಷ್ಟು ತಗೊಂಡು ಕಮ್ಮಿನೇ. ಅದಕ್ಕೆ ಸಾಲ್ ಬರುತ್ತೆ ಅಂತ ಅವ್ರು ತೆಗಿತಾರೆ. ಚೈನ್ ಕತ್ ಚೈನ್ ಅದೆಲ್ಲ ಇನ್ನ ಮುಂದೆ ಐತೆ ಅಲ್ಲಪ್ಪ. ಅದಕ್ಕೆ ಅವರಪ್ಪ ಬರ್ತಾರೆ. ಮಂಡ್ಯದಿಂದ ತಗೊಂಡ್ಬರ್ತಾನೆ ಅವರಪ್ಪ. ಆ ಬ್ಯಾಗ್ ತಗೋ. ಆ ಬ್ಯಾಗ್ ಮತ್ತೆ ಇದು ರೂಮಲ್ಲಿ ಬಂದು ಅದೇ ಇರೋ ಟಿ ಶರ್ಟ್ ಮತ್ತೆ ಪ್ಯಾಂಟ್ ಒಂದು ಸೆಟ್ಟು. ಆ ಪ್ಯಾಂಟ್ ಶರ್ಟ್ ತಗೊಂಡು ಅಂದ್ರೆ ಯೂಟ್ಯೂಬ್ನಲ್ಲಿ ನೀವು ಜಾಸ್ತಿ ಎಷ್ಟಾಯ್ತು ಟೋಟಲ್ಲು? 24,050 50. 5 ರೂಪಾಯಿ ಕಮ್ಮಿ ಮಾಡಿ 23 ರೂಪಾಯಿ ಕೊಡಿ. ಮಾಡಿದ್ರಾ? ಇಲ್ಲ ಬರ್ತಾ ಇಲ್ಲ ಮನೆ. ನಿಮ್ದು ನೋಡು ಐಡಿಯಾದು ಇದು ಇಲ್ಲ ಅದೇನೆ ಆಗಿದೆ ನೋಡಿ, ಇದ್ರಲ್ಲಿ ಸಿಕ್ಕಿದೆ. ನೋಡಿ ಗೈಸ್, ನಾನು ಹೇಳಿದ್ನಲ್ಲ ಆಗ್ಲೇ ನನಗೆ ಈ ಅಂಕಲ್ನ ನೋಡಿ ತುಂಬ ಖುಷಿ ಆಯಿತು ಅಂತ ಹೇಳ್ಬಿಟ್ಟು. ಯಾಕೆ ಗೊತ್ತಾ, ನೋಡಿ ಅವರು ನನ್ನ ವೀಡಿಯೋ ನಾನು ಹೇಗೆ ನೋಡ್ತಾ ಇದ್ದಾರೆ ಅಂತ ಹೇಳಿಬಿಟ್ಟು ಮೊಬೈಲಲ್ಲಿ ಅವ್ರ ಮೊಬೈಲಲ್ಲಿ ಹೋಗ್ಬಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದರು ಅವರೇನೆ. ಯಾಕಂದರೆ ನಾನು ವೀಡಿಯೋ ಮಾಡ್ತಾ ಇದ್ನಲ್ಲ, ಅದನ್ನ ನೋಡಿಬಿಟ್ಟು ನೀವು ವ್ಲಾಗ್ಸ್ ಮಾಡ್ತೀರಾ ಅಂತ ಕೇಳಿದ್ರು. ಹೌದು ಅಂದಿದ್ದಕ್ಕೆ ಅವರು ಅವರಾಗೇ ಕೇಳಿಬಿಟ್ಟು ನನ್ನ ಚಾನಲ್ ನೇಮ್ ತೊಗೊಂಡು ಸಬ್ಸ್ಕ್ರೈಬ್ ಮಾಡಿದ್ರು. ನನಗಂತೂ ತುಂಬ ಖುಷಿ ಆಯಿತು. ಏನು ಅಂತ ಅಂದರೆ ಅವ್ರು ನನಗೆ ತುಂಬ ಸಪೋರ್ಟ್ ಮಾಡ್ತಾಯಿದ್ರು. ಅವರೂ ಕೂಡ ಫಸ್ಟು ಭಯ ಆಗ್ತಾಯಿತ್ತು, ಏನಂತಾರೆ ಏನೋ ವೀಡಿಯೋ ಮಾಡಲಿಕ್ಕೆಲ್ಲ ಬಿಡ್ತಾರೋ ಇಲ್ವೋ ಗೋಲ್ಡ್ ಅಂಗಡಿಲಿ ಅಂತ. ಆದರೆ ಅವ್ರು ಏನೂ ಅನ್ನಲಿಲ್ಲ. ನನಗೆ ತುಂಬ ಖುಷಿ ಆಯಿತು. ಹಾಗೇನೇನು ಗೊತ್ತಾ, ಅವರು ನನಗೆ ಸ್ಟಾರ್ಟಿಂಗಲ್ಲಿ ಕೇಳಿದ್ರು ಎಷ್ಟು ಜನ ಸಬ್ಸ್ಕ್ರೈಬರ್ಸ್ ಇದ್ದಾರೆ ಅಂತ ಹೇಳಿಬಿಟ್ಟು. ನಾನು 26 ಅಂದೆ. ಅಂದರೆ ನಾನು ರೀಸೆಂಟಾಗಿ ಸ್ಟಾರ್ಟ್ ಮಾಡಿದ್ದು ಇವಾಗ. ಹಾಗೆ 26 ಅಷ್ಟೇ ಇದ್ದಿತ್ತು ಆಗ, ಅದಕ್ಕೆ 26 ಅಂತಂದೆ. ಅವ್ರೇನು ಅಂದ್ಕೊಬಿಟ್ರು ಮೋಸ್ಟ್ಲಿ 26 ಲ್ಯಾಕ್ ಅಂತ ಕೇಳಿದ್ರು. ನಾನು ಫುಲ್ ಶಾಕಾಗಿ ಹೋದೆ ನನಗೇನೆ. ಆಮೇಲೆ ಅವ್ರು ಅಂದರು ನಾನಿಲ್ಲ 26 ಅಂತಲೇ ಅಂದೆ. ಆಮೇಲೆ ಅವರು 26,000 ಅಂತ ಅಂದರು. ಆಮೇಲೆ ನಾನು ಹೇಳಿದೆ ಇಲ್ಲ ಅಂಕಲ್ 26 ಇರೋದು ನನಗೆ, ನಾನು ಇವಾಗ ಸ್ಟಾರ್ಟ್ ಮಾಡಿರೋದು ಅಂತ ಹೇಳಿ. ಏನು ಅಂತಂದರೆ ನನಗೆ ಇದೇ ಥರ ಅವ್ರು ಹೇಳಿದಂಗೆ 26 ಲ್ಯಾಕ್ ಇಲ್ಲ 26 ಬೇಡ 26,000 ಆದರೂ ನನಗೆ ತುಂಬ ಖುಷಿ. ಒಂದಲ್ಲ ಒಂದು ದಿವಸ ಆಗುತ್ತೆ ನನಗೆ ಸಬ್ಸ್ಕ್ರೈಬರ್ಸಿಗೆ ಸಿಗ್ತಾರೆ. ಮತ್ತು ಏನು ಅಂತಂದರೆ ಪ್ಲೀಸ್ ನನ್ನ ಬ್ಲಾಗ್ಸ್ ಯಾರು ನೋಡ್ತಿರೋ ನೀವು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಆಯಿತಾ. ಹೀಗೆ ಸಪೋರ್ಟ್ ಮಾಡಿ ಆಯಿತಾ. ನನಗೆ ಒಂದೊಂದು ಸಬ್ಸ್ಕ್ರೈಬರ್ಸ್ ಕೂಡ ಅಷ್ಟೇ ಇಂಪಾರ್ಟೆಂಟು. ಪ್ಲೀಸ್ ನನಗೆ ಸಪೋರ್ಟ್ ಮಾಡಿ ಆಯಿತಾ, ಇವ್ರ ಥರನೇ. ಏನು ತಗೊಂಡೆ ಇವತ್ತು? ಏನು ಶಾಪಿಂಗ್ ಮಾಡಿದೆ? ಇಲ್ಲ ಕಾಸು ಮಧ್ಯಕ್ಕೆ ಇದ್ರ ಪಕ್ಕ ಕರಿಮಣಿ ಇರಬೇಕು ಕಣಮ್ಮ. ಇದ್ರ ಮಧ್ಯೆ ಒಂದು ಗುಂಡು ಇದು ಹಿಂಗೆ ನೋಡು. ಇಲ್ಲ ಅಂಗಲ್ಲ ಹಂಗೆ ತಂದಿರೋದು ಕರಿಮಣಿ ತಾಳಿ ಪಕ್ಕ ನೀವು ಬರಲೇಬೇಕು. ಆಮೇಲೆ ನೋಡು ಗುಂಡು ಕಾಸು ಗೊತ್ತಾಯ್ತಾ? ಸ್ಮೈಲ್ ಮಾಡು. ನಿನ್ನ ನಿಲ್ಲಿಸ್ಬಿಡು. ನೀನು ಯಾಕೊಂಡು ಲೇಟ್ ಆಯ್ತು. ಬರ್ಬೋದಂತೆ. ಎಷ್ಟು ತಗೊಂತಾರಂತೆ? 250 ರೂಪಾಯಿ. ಎಲ್ಲ ಹಾಕ್ಕೊಟ್ಬಿಡಿ ನಮ್ದು. ಹಾಂ ಸರಿ ಐತೇನಮ್ಮ. ಹಾಂ ಹಿಂಗೆ ಮತ್ತೆ ಹಿಡ್ಕೊಳ್ಳಿ, ಈಗ ಹಿಡ್ಕೊಂಡ ನೀವು ಮಾಡ್ಕೋ ಬರ್ದೇ ಆಗೋಯ್ತದೆ. ಅವ್ರು ಹೇಳ್ಬೇಕು ಅವ್ರು ಎಷ್ಟು ಡಿಸ್ಕೌಂಟ್ ಕೊಟ್ಟೆ ಏನು ಅಂತೆಲ್ಲ. ಹೌದು
ನೀವು ಡಿಸ್ಕೌಂಟ್ ಕೊಟ್ಟರೆ ಅಲ್ಲಿ ಬರಲ್ವೇ ಎಲ್ಲ ಕಸ್ಟಮರ್ಸ್ ಎಲ್ಲ ಜಾಸ್ತಿ ಮತ್ತೆ. ನೋಡಿ ಫ್ರೆಂಡ್ಸ್, ತುಂಬ ಒಳ್ಳೆ ಅಂಕಲ್ ಮಾತ್ರ ಇವರು. ಇದು ಅಡ್ರೆಸ್ ಎಲ್ಲಿ ಬರುತ್ತಕ್ಕ ಹೇಳಿ? ವೆಂಕಟಾಪುರ ಮೇನ್ ರೋಡ್. ಬರ್ತಾರೆ ಪಕ್ಕ ನೋಡಿ ಕಸ್ಟಮರ್ಸ್ ಎಲ್ಲ. ನೋಡಿ ನನ್ನ ಮಗ ಮಲ್ಕೊಂಡೇ ಬಿಟ್ಟ ಇಲ್ಲಿ. ಇಲ್ಲಿ ಒಂದು 22 ಸಾವಿರ ಮಾಡಿ ಇಲ್ಲ ಇದೆ. ಬನ್ನಿ ಅಂತಂದ್ರೆ ಆಯ್ತಾ? ನಮ್ಮ ಒಬ್ರು ಕೈ ಇಸ್ಕೊಡುತ್ತೆ ಮಲ್ಕೊಂಡ್ಬಿಟ್ನಲ್ಲ. ಅದನ್ನೇ ಬೇರೆ ಬೇರೆ ಆಗ್ತಾರಾ? ಬಸ್ ಬೇರೆ ಪಾಪ ಅವ್ರ ಮಂಡ್ಯ ಗಂಟೆ ತಗೊಂಡೋಗ್ತೀವಿ. ಮಂಡ್ಯ ಸೈಡ್ ಎಲ್ಲ ಫ್ರೀ ಕೊಡ್ತಾರೆ, ನೀವೇ ಕೊಡಲ್ಲ ಏನುವೆ. ಇದು ಮಂಡ್ಯ ಅಲ್ಲ, ಬೆಂಗಳೂರು. ಕೊಂಡಿ ಎಲ್ಲ ಫ್ರೀ ಆಗಿ ಕೊಡ್ತಾರೆ. ಜಾಸ್ತಿ ಜಾಸ್ತಿ ತಗೊಳ್ತಾರೆ. ಬರುತ್ತೆ ನೋಡಿ ವಿಡಿಯೋ. ಅಂಕಲ್ ಥ್ಯಾಂಕ್ ಯು ಸೋ ಮಚ್ ಸಬ್ಸ್ಕ್ರೈಬ್ ಮಾಡಿದ್ಕೆ ಅಂತ. ಹಾಂ ಬಸ್ ಬೇರೆ ಹಾಂ ಸರಿ ಸರಿ ಪಕ್ಕ ಬರ್ತೀವಿ. ಬಸ್ ಬೇರೆ ಇಲ್ವಾ? ಬೇಕಾ? ಹೇಗೆ ಚೆನ್ನಾಗಿರೋ ಕೊಡಿ. ಇದು ಹೆಣ್ಣಿರ ಕೊಟ್ಟಿದ್ದೀನಿ ನೋಡಿ, ಮಾಮೂಲು ನೋಡಿ ಈ ಥರ ಇದೆ ನೋಡಿ. ಚೆನ್ನಾಗಿರೋ ಕೊಡಿ ಸರ್. ಇದು ಕೊಡ್ಲಾ? ಸ್ವಲ್ಪ ದೊಡ್ಡದಿಲ್ವಾ? ಇದೆ ಕೊಡಿ ಸರ್, ನಮ್ಗೆ ಕೈ ಇದೆ ಈ ಥರದ. ಇವರು ಪಾಪ ಮಂಡ್ಯ ತಗೊಂಡೋಗ್ತಾರಲ್ಲ ಇಲ್ಲಿಂದ, ಕೈಲಿ ಇಟ್ಕೋಬೇಕು ಕೊಡಿ ಸರ್. ಇದಿಲ್ಲ ಇದು ಈ ಥರ. ಅದೆಲ್ಲ ಹಿಂಗೆ ಇಟ್ಕೊಳ್ಳೋದೇ ಮೀಡಿಯಂ ಸೈಜ್ ಅಲ್ಲಿ ಬರುತ್ತಲ್ಲ ದೊಡ್ಡ ಸ್ವಲ್ಪ. ಕೊಡ್ಲಾ? ಕೊಡಿ ಸರ್. ಅವ್ರು ನಿನ್ ಮುಖ ನೋಡ್ಕೊಂತಾರೆ, ಇನ್ನೊಂದ್ಸಲ ಬಂದಾಗ ನೋಡ್ರಿ ಏನು ಕೊಡಲ್ಲ. ನೋಡಿ ಇದೊಂದು ಯಾಕೆ ಫ್ರೀ ಕೊಟ್ಟಾರೆ ಅಂತ ಹೇಳವ. ಇಲ್ಲ ಅವರು ಪಾಪ ಡಿಸ್ಕೌಂಟ್ ಮಾಡಿದ್ದಾರೆ. ಸರಿ ಅಂಕಲ್, ಬರ್ತೀವಿ. ಓಕೆ ಬಾಯ್. ಥ್ಯಾಂಕ್ ಯು ಅಂಕಲ್. ನೋಡಿದ್ರಲ್ಲ ಗೈಸ್, ನಮ್ಮ ಪಾಪುಗೆ ಏನೆಲ್ಲ ಶಾಪಿಂಗ್ ಮಾಡ್ತೀವಿ ಅಂತ ಹೇಳಿಬಿಟ್ಟು. ಹಾಗೆಯೇ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ನಮ್ಮ ಪಾಪುಗೆ ಕಿವಿ ಚುಚ್ಚೋ ಶಾಸ್ತ್ರ ಹೇಗೆ ಮಾಡ್ತೀವಿ ಅಂತ ತೋರಿಸ್ತಾ ಹೋಗ್ತೀನಿ. ಇಲ್ಲಿಗೆ ಇವತ್ತಿನ ನನ್ನ ವ್ಲಾಗ್ನ ಮುಗಿಸ್ತಾ ಇದ್ದೀನಿ. ಹಾಗೆಯೇ ಯಾರೆಲ್ಲ ನನ್ನ ವಿಡಿಯೋ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಆಯಿತಾ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆಯೇ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು, ಬಾಯ್ ಬಾಯ್.